ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗೌ ಟಾಕ್ಸ್. ಸ್ವಲ್ಪ ಬ್ಯುಸಿ ಇದ್ದೆ ಹಬ್ಬದಲ್ಲಿ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನಿವತ್ತೇನಪ್ಪ ಅಂದರೆ ಝೋನಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಝೋನಿಂಗ್ ಅಂದರೆ ಏನು, ಟೈಪ್ಸ್ ಆಫ್ ಝೋನಿಂಗು ಹೇಗೆ ಪ್ರಾಪರ್ಟಿ ಮೇಲೆ, ವ್ಯಾಲ್ಯೂ ಮೇಲೆ ಅಫೆಕ್ಟ್ ಆಗುತ್ತೆ, ಯಾವ್ಯಾವ ಝೋನಿಂಗ್ ಬಂದರೆ ಯಾವ್ಯಾವುದು ನಾವು ಕಟ್ಕೋಬೋದು, ಮನೆನ, ಆಫೀಸ, ಫ್ಯಾಕ್ಟ್ರೀಸ, ಫಾರ್ಮಿಂಗ, ಏನೇನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಝೋನಿಂಗ್ ಗೊತ್ತಿಲ್ದಿರ ಕಸ್ಟಮರ್ಸು ಪ್ರಾಪರ್ಟಿನ ಬೈ ಮಾಡಿಬಿಡ್ತಾರೆ. ಆಮೇಲೆ ಅಂದ್ಕೊತಾರೆ ನಾನು ತೊಗೋಬಾರ್ದಾಗಿತ್ತು, ಚೆಕ್ ಮಾಡಿ ತೊಗೋಬೇಕು ಅಂತ. ಸೊ ಫಸ್ಟ್ ಝೋನಿಂಗ್ ಚೆಕ್ ಮಾಡಿ ಪ್ರಾಪರ್ಟಿನ ತಗೊಳ್ಳಿ. ಹೇಗೆ ಪ್ರಾಪರ್ಟಿ ಮೇಲೆ ಅಫೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಝೋನಿಂಗ್ ಅಂದರೆ ಏನಪ್ಪ ಅಂದರೆ, ಗೌರ್ನಮೆಂಟ್ ಅವರು ಲ್ಯಾಂಡ್ನ ಡಿವೈಡ್ ಮಾಡಿರ್ತಾರೆ. ಈ ಲ್ಯಾಂಡು ಈ ಥರಕ್ಕೆ ಯೂಸ್ ಮಾಡ್ಬೋದು ಅಂತ. ಎಕ್ಸಾಂಪಲ್ಲು ರೆಸಿಡೆನ್ಷಿಯಲ್ ಝೋನು, ಕಮರ್ಷಿಯಲ್ ಝೋನು, ಇಂಡಸ್ಟ್ರಿಯಲ್ ಝೋನು, ಅಗ್ರಿಕಲ್ಚರಲ್ ಝೋನು. ರೆಸಿಡೆನ್ಷಿಯಲ್ ಝೋನಲ್ಲೇ ರೆಸಿಡೆನ್ಷಿಯಲ್ ಮೇಯ್ನು, ರೆಸಿಡೆನ್ಷಿಯಲ್ ಮಿಕ್ಸ್ಡ್ ಅಂತ ಇದೆ. ಕಮರ್ಷಿಯಲ್ ಝೋನಲ್ಲಿ ಕಮರ್ಷಿಯಲ್ ಸೆಂಟ್ರಲ್ಲು, ಕಮರ್ಷಿಯಲ್ ಆಕ್ಸೆಸ್, ಕಮರ್ಷಿಯಲ್ ಬಿಸ್ನೆಸ್ ಅಂತ ಇದೆ. ಇಂಡಸ್ಟ್ರಿಯಲ್ ಝೋನು, ಇಂಡಸ್ಟ್ರಿಯಲ್ ಜನರಲ್ಲು, ಮತ್ತು ಇಂಡಸ್ಟ್ರಿಯಲ್ ಹೈಟೆಕ್ ಝೋನ್ ಅಂತಿದೆ. ಮತ್ತು ಅಗ್ರಿಕಲ್ಚರಲ್ ಝೋನ್ ಇದೆ. ಮತ್ತು ಪಬ್ಲಿಕ್ ಆ್ಯಂಡ್ ಸೆಮಿ ಪಬ್ಲಿಕ್ ಯೂಸು ಅಂತಲೂ ಒಂದು ಝೋನಿಂಗು ಇದೆ. ಈ ಥರ ಝೋನಿಂಗ್ ಕ್ಯಾಟಗರೀಸು ಬರುತ್ತೆ. ಇವಾಗ ರೆಸಿಡೆನ್ಷಿಯಲ್ನ ಕನ್ಸಿಡರ್ ಮಾಡಿದ್ರೆ ನಾವು ಹೌಸಸ್ಸು, ಅಪಾರ್ಟ್ಮೆಂಟ್ಸು, ವಿಲ್ಲಾಸು, ಈ ಥರ ರೆಸಿಡೆನ್ಷಿಯಲ್ನ ಕಟ್ಕೋಬೋದು. ರೆಸಿಡೆನ್ಷಿಯಲ್ ಝೋನಲ್ಲಿ ಬಂದರೆ ಈ ಥರ ಕಟ್ಕೋಬೋದು. ಅದೇ ಕಮರ್ಷಿಯಲ್ ಝೋನಿಂಗಲ್ಲಿ ಬಂದರೆ ಆಫೀಸಸ್ಸು, ಮಾಲ್ಸು, ಸ್ಕೂಲ್ಸು, ಕಾಲೇಜಸ್ಸು, ಈ ಥರ ಕಮರ್ಷಿಯಲ್ ಕಟ್ಕೋಬೋದು ಕಮರ್ಷಿಯಲ್ ಝೋನಲ್ಲಿ ಬಂದರೆ. ನೆಕ್ಸ್ಟ್ ಬಂದುಬಿಟ್ಟು ಇಂಡಸ್ಟ್ರಿಯಲ್ ಬಂದರೆ ಫ್ಯಾಕ್ಟ್ರೀಸು ಕಟ್ಕೋಬೋದು. ಮಷಿನರಿ ಎಲ್ಲ ಹಾಕ್ಬಿಟ್ಟು ಇಡ್ತಾರಲ್ಲ ಆ ಥರ ಇಂಡಸ್ಟ್ರಿಯಲ್ ಝೋನು. ಮತ್ತು ಅಗ್ರಿಕಲ್ಚರಲ್ ಝೋನ್ ಬಂದರೆ ಫಾರ್ಮಿಂಗಿಗೆ ಮಾತ್ರ ಯೂಸ್ ಮಾಡ್ಕೋಬೋದು. ಸೊ ನಾವು ಇದು ಎಲ್ಲಪ್ಪ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂದರೆ ಲೋಕಲ್ ಡೆವಲಪ್ಮೆಂಟ್ ಪ್ಲ್ಯಾನಿಂಗಲ್ಲಿ ಸಿಗುತ್ತೆ. ಅಥವಾ ನಾವು ಹತ್ತಿರ ಇರೋ ಆಫೀಸ್ಗೆ ಹೋದರೆ ಲೋಕಲ್ ಪ್ಲ್ಯಾನಿಂಗ್ ಆಫೀಸಲ್ಲಿ ಸಿಗುತ್ತೆ. ನಾವು ಝೋನಿಂಗ್ ನೋಡೋಕ್ಕೆ ನಮಗೆ ಪಂಚಾಯತ್ ಅಥವಾ ಹತ್ರದಲ್ಲಿರೋ ಮುನ್ಸಿಪಲ್ ಆಫೀಸಲ್ಲಿ, ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಅಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಝೋನಿಂಗು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂದರೆ, ಡೈರೆಕ್ಟಾಗಿ ಈಗ ಕಮರ್ಷಿಯಲ್ ಝೋನ್ ಬಂದರೆ ಯೂಶ್ವಲಿ ಹೈಯರ್ ವ್ಯಾಲ್ಯೂ ಇರುತ್ತೆ ರೆಸಿಡೆನ್ಷಿಯಲಾಗಿ ಕಂಪೇರ್ ಮಾಡಿದ್ರೆ. ಮತ್ತು ಏನಾದರೂ ಅಗ್ರಿಕಲ್ಚರಲ್ ಝೋನಲ್ಲಿ ಬಂದರೆ ಅದು ಲೋಯರ್ ವ್ಯಾಲ್ಯೂ ಇರುತ್ತೆ. ಸೊ ಡೈರೆಕ್ಟಾಗಿ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನು ಪ್ರಾಬ್ಲಮ್ ಆಗ್ಬೋದು ಅಂದರೆ, ನಾವು ಲ್ಯಾಂಡ್ ಬೈ ಮಾಡಿರ್ತೀವಿ, ನಾವು ಅಗ್ರಿಕಲ್ಚರಲ್ ಝೋನಲ್ಲಿ ಬರುತ್ತೆ ಅಂತ ಗೊತ್ತಿಲ್ದಿರ. ಆವಾಗ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಮತ್ತು ಲೇಟ್ ಆಗುತ್ತೆ. DC ಕನ್ವರ್ಷನ್ ಪ್ರೋಸೆಸ್ ಎಲ್ಲ ಮಾಡಿಸ್ಕೋಬೇಕು. ಮತ್ತು ಬಿಲ್ಡಿಂಗ್ ಕಟ್ಟೋಕ್ಕೆ ನಮಗೆ ಪರ್ಮಿಷನ್ ಎಲ್ಲ ಸಿಗೋದು ಕಷ್ಟ ಆಗುತ್ತೆ. ಸೊ ಲ್ಯಾಂಡ್ ಬೈ ಮಾಡೋಕ್ಕಿಂತ ಮುಂಚೆ ಮನೆ ಕಟ್ಟಬೇಕಾದ್ರೆ ಝೋನಿಂಗ್ ಚೆಕ್ ಮಾಡಿಕೊಂಡು ಲ್ಯಾಂಡ್ನ ಬೈ ಮಾಡಿ. ಸೊ ನಾನು ಶಾರ್ಟ್ಸ್ ಕೂಡ ಹಾಕಿದ್ದೀನಿ, ಝೋನಿಂಗ್ ಆ್ಯಪ್ಗೆ ಇಂಪಾರ್ಟೆಂಟು ಅಂತ. 20 ಸೆಕೆಂಡ್ಸಲ್ಲಿ ನೀವು ಶಾರ್ಟ್ಸಲ್ಲೂ ತಿಳ್ಕೊಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಟಾಪಿಕ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ರಿವೈಸರ್ ಮಾಸ್ಟರ್ ಪ್ಲ್ಯಾನ್ ಅಂತಿದೆ. ನೀವು ಯಾವ ಝೋನಿಂಗ್ಗೆ ಎಷ್ಟು FAR ತಗೋಬೇಕು, ಎಷ್ಟು ಗ್ರೌಂಡ್ ಕವರೇಜ್ ತಗೋಬೇಕು ಅಂತ